ಆರ್ಸಿಬಿಗೆ ಜಯವಾಗಲಿ, ಈ ಸಲ ಕಪ್ ನಮ್ದೇ. ಮೈಸೂರಿನಲ್ಲಿ ಆರ್ಸಿಬಿ ಅಭಿಮಾನಿಗಳು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. 101 ಗಣಪತಿ ದೇಗುಲದಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆಯನ್ನ ಸಲ್ಲಿಸಲಾಗಿದೆ. 101 ತೆಂಗಿನಕಾಯಿಯನ್ನ ಒಡೆದು ಅಭಿಮಾನಿಗಳು ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಆರ್ಸಿಬಿ ಆಟಗಾರರ ಫೋಟೋ ಹಿಡಿದು ಶುಭ ಹಾರೈಸಿದ್ದಾರೆ. ಆರ್ಸಿಬಿ ಅಭಿಮಾನಿಗಳನ್ನ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಮಾತನಾಡಿಸಿದ್ದಾರೆ. ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಇವತ್ತು ಆರ್ಸಿಬಿ ಪಂದ್ಯವನ್ನ ಗೆಲ್ಲಲಿ ಅಂತ ಹೇಳಿ ಅವರ ಅಭಿಮಾನಿಗಳು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಮೈಸೂರಿನ ಅಗ್ರಹಾರದಲ್ಲಿರುವಂತಹ 101 ದೇವಸ್ಥಾನದ ಗಣಪತಿಯಲ್ಲಿ ದೇವಸ್ಥಾನದ ಬಳಿ ಈಗ ಈಡುಗಾಯಿಯನ್ನ ಹೊಡೆಯುತ್ತಿದ್ದಾರೆ. ಈಡುಗಾಯಿಯನ್ನ ಹೊಡೆಯುವುದರ ಜೊತೆಗೆ ಈ ಬಾರಿಯ ಕಪ್ ನಮ್ದೇ ಅಂತ ಹೇಳಿ ಅವರು ತಿಳಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇನ್ನು ಅವರ ಅಭಿಮಾನಿಗಳು ಈಡುಗಾಯಿಯನ್ನ ಹೊಡೆಯುವುದರ ಜೊತೆಗೆ ಈ ಬಾರಿ ಪಂದ್ಯದಲ್ಲಿ ಪಂಜಾಬ್ ವಿರುದ್ಧ ಆರ್ಸಿಬಿ ಗೆದ್ದು ಬರಲಿ, ಕಪ್ಪನ್ನ ಗೆಲ್ಲಿ, ಈ ಬಾರಿ ಕನ್ನಡಿಗರ ಕನಸು ಈಡೇರ್ಲಿ ಅಂತ ಹೇಳಿ ಸಾಕಷ್ಟು ಅವರು ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸುವುದರ ಜೊತೆಗೆ ಅವರು ಇವತ್ತು ಅಂದ್ರೆ ವಿಶೇಷ ಪೂಜೆ ಸಲ್ಲಿಸುವುದರ ಜೊತೆಗೆ ಇನ್ನು ಇಲ್ಲಿ ಈಡುಗಾಯಿಯನ್ನ ಹೊಡೆಯುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಅದ್ರ ಜೊತೆಗೆ ಈಡುಗಾಯಿಯನ್ನ ಹೊಡೆಯುವ ಮೂಲಕ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಎಲ್ರಿಗೂ ಕೂಡ ಸಂತಸ ಮನೆ ಮಾಡಿದೆ. ಇನ್ನು ಇಲ್ಲಿ ನೀವು ದೃಶ್ಯದಲ್ಲಿ ಗಮನಿಸುತ್ತಿರ್ಬೋದು, ಪ್ರಮುಖವಾಗಿ ವಿರಾಟ್ ಕೊಹ್ಲಿ ಸೇರಿದಂತೆ ಹಲವು ಮಂದಿ ಇಲ್ಲಿ ಪ್ರಮುಖವಾಗಿ ಅವರ ಹೆಸರಿನಲ್ಲಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಇಲ್ಲಿ ನೀವು ಗಮನಿಸ್ತಿರ್ಬೋದು, ಕರ್ನಾಟಕ ಸೇನಾ ಪಡೆಯ ಕಾರ್ಯಕರ್ತರು ವಿಶೇಷ ಪೂಜೆಯನ್ನು ಸಲ್ಲಿಸಿ ಇಲ್ಲಿ ಈ ಬಾರಿಯ ಕಪ್ ನಮ್ದೇ ಅನ್ನೋ ಮಾತುಗಳನ್ನು ಹೇಳುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಈ ಬಾರಿ IPL ವಿಶ್ವಕಪ್ನಲ್ಲಿ ಕಳೆದ 18 ವರ್ಷಗಳಿಂದ ಕನಸಾಗಿ ಉಳಿದುಕೊಂಡಿದೆ. ಹಾಗಾಗಿ ಈ ಬಾರಿ ಕನಸು ಈಡೇರಲಿ ಅನ್ನೋ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದ್ರೆ ನಮ್ಮ ಜೊತೆ ಕರ್ನಾಟಕ ಸೇನಾಪಡೆಯ ಅಧ್ಯಕ್ಷರು ಅವ್ರು ಮಾತಾಡ್ತಿರ್ತೀವಿ. ಸರ್, ಸತತ 11 ವರ್ಷಗಳ ಕನಸು, 18 ವರ್ಷಗಳ ಕನಸು ಸರ್ ಈಡೇರಲಿ. ಖಂಡಿತ ಈ ಸಲ 18ನೇ ವರ್ಷದ ಕಪ್ ನಮ್ಮದೇ. ನಾವು 101 ಗಣಪತಿಗೆ 101 ತೆಂಗಿನಕಾಯಿಗಳನ್ನು ವಿಶೇಷವಾಗಿ ಹೊಡೆಯುವ ಮುಖಾಂತರ ವಿಘ್ನ ವಿನಾಶಕನಲ್ಲಿ ಯಾವುದೇ ರೀತಿ ಅಡಚಣೆ ತೊಂದರೆ ಅಲ್ಲದೆ ಏನು ಪಂಜಾಬ್ನಲ್ಲಿ ಕ್ವಾಲಿಫೈಯರ್ 1ನಲ್ಲಿ ನಾವು RCB ಗೆದ್ದು ಅದೇ ಮಾದರಿಯಲ್ಲಿ ಇಂದು ಸಹ ಅತ್ಯಧಿಕ ರನ್ಗಳ ಅಂತರದಲ್ಲಿ ಜಯವನ್ನ ನಮ್ಮ ಈ ಸಲ RCB ಗೆಲ್ತದೆ ಅಂತ ಹೇಳ್ತಾ ಇದೀವಿ. ರಜತ್ ಪಟಿದಾರ್ ನಾಯಕ ಒಳ್ಳೆ ಆಟ ಆಡ್ತಾ ಇದ್ದಾರೆ. ಫಿಲ್ ಸಾಲ್ಟ್ ಆಗ್ಬೋದು, ವಿರಾಟ್ ಕೊಹ್ಲಿ ಆಗ್ಬೋದು, ಮಯಾಂಕ್ ಆಗಿರ್ಬೋದು, ಹೇಸಲ್ವುಡ್ ಬೌಲರ್ ಬಂದಿದ್ದಾರೆ. ಈ ಸಲ ಕಪ್ ನಮ್ದೇ ಅಂತ ಹೇಳ್ತಾ ಇದೀವಿ ಗಂಡಾಶವಾಗಿ. ಈ ಸಲ ಕಪ್ ನಮ್ದೇನೆ ಖಂಡಿತವಾಗಿ. ಸರ್, ಹಲವಾರು ವರ್ಷಗಳ ನಂತರ ಬೆಂಗಳೂರಿನ RCB ತಂಡ ಈ ದಿನ ಫೈನಲ್ ತಲುಪಿದ್ದೇವೆ. ಹಾಗೆ ವಿರಾಟ್ ಕೊಹ್ಲಿ ಅವರು ಇವತ್ತು ಭರ್ಜರಿ ಆಟನ ಆಡ್ತಾರೆ. ಹಾಗೆ ನಮಗೆ ಬ್ಯಾಟಿಂಗ್ ಆಗಿರ್ಬೋದು ಅಥವಾ ಬೌಲಿಂಗ್ ಆಗಿರ್ಬೋದು ನಾವು ತುಂಬ ಸ್ಟ್ರಾಂಗ್ ಇದ್ದೇವೆ. ಹಾಗಾಗಿ ಈ ಸತ ಕಪ್ ನಮ್ಮದೇ ಅಂತ ನಾನು ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ ಸರ್. ಈ ಸತ ನಾವು ಗೆಲ್ತೀವಿ ಅನ್ನೋ ಒಂದು ನಂಬಿಕೆ ಮೇರೆಗೆ ನಾವು ಇವತ್ತು ಈ ದಿನ ವಿಶೇಷವಾಗಿ ಅಗ್ರಹಾರ ಸರ್ಕಲ್ ಇಲ್ಲಿರುವ 101 ಗಣಪತಿ ದೇವಸ್ಥಾನಕ್ಕೆ ನಾವು ವಿಶೇಷವಾಗಿ RCB ತಂಡ ಗೆಲ್ಲಿ ಅಂತ ಹೇಳ್ಬಿಟ್ಟು ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿದ್ದೇವೆ. ಈ ಸತಿ ನಾವು ಗೆಲ್ತೀವಿ, ಕಪ್ ನಮ್ಮದೇ ಈ ಸಾರಿ. ಇದು ಕ್ರಿಕೆಟ್ ಅಭಿಮಾನಿಗಳ ಹೃದಯಾಂತರದ ಮಾತು. RCB ಇವತ್ತು ಗೆಲ್ಲುತ್ತೆ ಅನ್ನೋ ವಿಶ್ವಾಸ ಇದೆ. ಆ ಕಾರಣಕ್ಕಾಗಿ ಈಡುಗಾಯಿಯನ್ನು ಹೊಡೆದು ಎಲ್ಲರ ಹೆಸರಿನಲ್ಲೂ ಕೂಡ ಪೂಜೆಯನ್ನು ಸಲ್ಲಿಸಿದ್ದೇವೆ ಅನ್ನೋ ಮಾತನ್ನೇ ಹೇಳ್ತಾರೆ. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.